ಹಾಯ್ ಫ್ಯಾಮ್. ಏನಪ್ಪ ಇವಳು ನೀರು ಕುಡಿತಾವಳೆ ಬೆಳಗ್ಗೆ ಎದ್ದು ಅನ್ಕೋತಿದ್ದೀರಾ? ಹೌದು, ನಾನು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿದು ನನ್ನ ವರ್ಕೌಟ್ನ ಸ್ಟಾರ್ಟ್ ಮಾಡ್ತೀನಿ. ಯಾಕೆಂದರೆ ಹೆಲ್ತಿಯಾಗಿರೋದು ನಮ್ಮ ದೇಹಕ್ಕೆ ತುಂಬಾ ಮುಖ್ಯ. ಆದ್ದರಿಂದ ನಾನು ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಏನು ಕೆಲಸ ಇದೆಯೋ ಅದನ್ನು ಮುಗಿಸಿ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ದೇಹಕ್ಕೆ ನಾವು ಆರೋಗ್ಯವಾಗಿದ್ದೀವಿ ಅನ್ನೋದಷ್ಟೇ ಮುಖ್ಯ. ಅದಕ್ಕೋಸ್ಕರ ನಾವು ವರ್ಕೌಟ್ ಮಾಡಲೇಬೇಕಾಗತ್ತೆ. ನೋಡ್ತಿರ್ಬೋದು ನೀವು. ಈ ನನ್ನ ವರ್ಕೌಟ್ ಜರ್ನಿ ಸ್ಟಾರ್ಟ್ ಆಗಿದ್ದು ಬಂದು ಆಲ್ಮೋಸ್ಟ್ 6 ಮಂತ್ ಆಗಿದೆ. ಈ 6 ಮಂತಲ್ಲಿ ನಾನು 80 kgs ಟು 60 kgs ನಾನು ಬಂದಿದ್ದೀನಿ. ಮಧ್ಯ ಸ್ವಲ್ಪ ದಿನ ಓಂ ಶಕ್ತಿ ಹೋಗಿದ್ದ ಕಾರಣ ನಿಲ್ಲಿಸಿದ್ದೆ. ನಾನು ಇವಾಗ ಮಾಡ್ತಿರೋದು ಬಂದು ಬಟರ್ಫ್ಲೈ. ಇದನ್ನು ಮಾಡೋದ್ರಿಂದ PCOS ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಇನ್ನರ್ ಬ್ಲೀಡಿಂಗ್ ಆಗ್ತಿರೋರ್ಗೂ ಕೂಡ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಈ ವರ್ಕೌಟ್ಸ್ ಬಂದು. ಈ ಎಲ್ಲ ವರ್ಕೌಟ್ಸು ಆ್ಯಂಡ್ ಇದನ್ನ ನಮ್ಮ ಆಸನಗಳನ್ನೆಲ್ಲ ಮುಗಿಸಿ ನೆಕ್ಸ್ಟ್ ನಾನು ಪ್ರಾಣಾಯಾಮ ಮಾಡಿ ಲಾಸ್ಟ್ ಒಂದು ಸ್ವಲ್ಪ ಇದಿರುತ್ತೆ, ಒಂದೆರಡು ವರ್ಕೌಟ್ಸ್ನ ಮುಗಿಸಿ, ಇದು ಮೇನ್ಲಿ ನಮ್ಮ ಸ್ಟ್ರೆಚಬಲ್ಗೆ ಹೆಲ್ಪ್ ಆಗುತ್ತೆ. ಇದನ್ನೆಲ್ಲ ಮುಗಿಸಿ ನಾನು ಹೊರಟಿದ್ದು ನಮ್ಮ ಕಿಚನ್ ಕಡೆಗೆ. ನಾನು ಕಿಚನ್ಗೆ ಹೋಗ್ತಿದ್ದಂಗೆ ನೋಡಿದೆ ನಮ್ಮ ಕಿಚನ್ ಫುಲ್ಲು ಗಲೀಜಾಗಿತ್ತು. ಸರಿ, ಅದನ್ನೆಲ್ಲ ಎತ್ತಿಟ್ಟು ಕ್ಲೀನ್ ಮಾಡೋಣ ಅಂತ ಹೋದೆ. ಕ್ಲೀನ್ ಮಾಡಿ ಮಜ್ಜಿಗೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತಪ್ಪಲಲ್ಲಿ ನೀರಿಟ್ಟು ಅದೇ ಟೈಮಲ್ಲಿ ಸ್ವಲ್ಪ ಚಪಾತಿಗೆ ಹಿಟ್ಟು ಕಲಸಿಟ್ಟೆ. ನಾನು ಚಪಾತಿಗೆ ನಾರ್ಮಲಿ ಎಣ್ಣೆ ಜಾಸ್ತಿ ಹಾಕಿನೇ ನಾನು ಹಿಟ್ಟು ಕಲಸಿಡೋದು. ಫೈನಲಿ ಬೆಣ್ಣೆ ಬಂತು. ನಾನು ಮನೇಲೇ ಮಾಡೋದು, ನಮ್ಮ ಹಾಲೆಲ್ಲೂ ಕೊಂಡೋದಿಲ್ಲ.